ಗೌತಮ್ ಗಿಂಡ್ ಉದ್ದ ಇದೆ. ಫುಲ್ ಬ್ಲ್ಯಾಕ್ ಇದ್ದಿದ್ದೀರ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಇವಾಗ ಒಂಥರ ಸಖತ್ತಾಗೈತೆ. 70,000 ರೂಪಾಯಿ ಫ್ರಿಡ್ಜು ಗೈಸ್ ಇದು. ಇವತ್ತು ನಿನ್ನ ಕನ್ಸಲ್ಲಿ ಏನು ಹೇಳೋ? ಮೂರಕ್ಕೂ ಡಿಫ್ರೆಂಟ್ ಟೆಂಪ್ರೇಚರ್ ಇಡ್ಬೋದು ನಾವು. ಬಟನ್ ಪ್ರೆಸ್ ಮಾಡಿದ್ರೆ ಜಾಸ್ತಿನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವಾಗ ಚನ್ನಪಟ್ಟಣ ಹೋಗ್ತಾ ಇದ್ದೀನಿ. ಗೌತಮ್ ನೋಡಿ ಗೈಸ್ ಹೊಸ ಮನೆಯಲ್ಲಿ ಚಿಲ್ ಮಾಡ್ತಿದ್ದಾನೆ. ಬನ್ನಿ ಮೇಲೆ ಹೋಗೋಣ. ಟಿ ವಿ ಏನೋ ಬರ್ತಾಯಿತ್ತಂತೆ. ಗೈಸ್ ಇವಾಗ ಚನ್ನಪಟ್ಟಣ ಬಂದೆ. ಗೌತಮ್ದು ಹೊಸ ಮನೆಗೆ ಬಾಡಿಗೆಯವರು ಬೋಗಿಯವರೆಲ್ಲ ಮನೆ ಶಿಫ್ಟ್ ಮಾಡ್ತಾವ್ರೆ. ಮೇಲ್ಗಡೆ ಅವನು ಯಾವುದೋ ಟಿ ವಿ ಫಿಟ್ ಮಾಡ್ತಾರೆ. ಟಿ ವಿಯವ್ರು ಬರ್ತಾರಂತೆ ಟಿ ವಿ ಫಿಟ್ ಮಾಡೋಕ್ಕೆ. ಅದಕ್ಕೆ ಅದು ಮುಗಿಸ್ಕೊಂಡು ಜಾಣ. ಗೈಸ್ ಗೌತಮ್ ಮನೇಲಿ ಹೊಸ ಟಿ ವಿ ಇನ್ಸ್ಟಾಲೇಷನ್ ಆಗ್ತಿದೆ. ಅವತ್ತು ನೋಡ್ಕೊ ಬಂದಿದ್ವಲ್ಲ, ಗೌತಮ್ ಅವ್ರ ಅಪ್ಪನಾಗಿದ್ದವ್ರು ನೋಡಿ ಲಾಗ್ ಮಾಡ್ತಿದ್ರೆ. ಅವತ್ತೆಲ್ಲ ನೋಡ್ಕೊ ಬಂದಿದ್ವಲ್ಲ, ಇವಾಗೆಲ್ಲ ತಗೊಬಂದು ಸೆಟ್ ಮಾಡ್ತಾವ್ರೆ. ಫ್ರಿಡ್ಜು, ಟಿ ವಿ, ವಾಷಿಂಗ್ ಮಿಷಿನ್ನು, ಫ್ಯಾನು. ಗೈಸ್ ಟಿ ವಿ ಎಲ್ಲ ಕ್ಲೀನಾಗಿ ವರ್ಕ್ ಆಯ್ತಾಯ್ತಾ ಚೆಕ್ ಮಾಡ್ತಾ ಇದ್ದೀವಿ ನಾನು ಮತ್ತು ಗೌತಮ್. ಕ್ವಾಲಿಟಿ ನೋಡಿ. ವೈಫೈ ಹಾಕ್ಸ್ಬೇಕು. ಮೊಬೈಲ್ ಡೇಟಾ ಕನೆಕ್ಟ್ ಮಾಡಿದ್ವಿ, ಅದಕ್ಕೆ ಲೋಡ್ ಆಗ್ತಾಯಿದೆ. ಗೌತಮ್ ಫುಲ್ಲು ಹೊಸ ಮನೇನ ಅರೇಂಜ್ ಮಾಡ್ತಿದ್ದಾನೆ. ಟಿ ವಿ ಫಿಟ್ ಆಯಿತು, ರೆಡಿ. ಟಿ ವಿ ಆನ್ ಮಾಡಿ ನೋಡ್ತಿದ್ದೀವಿ ನೆಟ್ಫ್ಲಿಕ್ಸ್ನ. ನೆಕ್ಸ್ಟ್ ಇವಾಗ ಫ್ರಿಡ್ಜನ್ನ ಅನ್ಬಾಕ್ಸ್ ಮಾಡಿಸ್ಬಿಟ್ಟು ಇನ್ಸ್ಟಾಲ್ ಮಾಡ್ತಾರೆ, ತೋರಿಸ್ತೀವಿ. ವಾಷಿಂಗ್ ಮಿಷಿನ್ ಇವತ್ತು ಆಗಲ್ಲ ಅನಿಸುತ್ತೆ, ನೈಟು. ಫ್ರಿಡ್ಜ್ ಅನ್ಬಾಕ್ಸ್ ಮಾಡಿಸ್ತೀವಿ ರೀ. ಕಾಂತಾರ ಮೂವಿ ನೋಡ್ತಾ ಇದ್ದೀವಿ. ಟಿ ವಿ ಆನ್ಲೈನಲ್ಲಿ 1,09,000. ಇದು ಗೈಸ್ ಆನ್ಲೈನಲ್ಲಿ ಟಿ ವಿ 1,09,000. ಇಲ್ಲಿ 70,000 ಕೊಟ್ಟಿರೋದು. ಇಲ್ಲಿ ಚನ್ನಪಟ್ಟಣದಲ್ಲಿ ತಗೊಂಡಾಗ 70,000 ಏನು ಕಮ್ಮಿನ ಮುಚ್ಚಿ. ಗೈಸ್ ಇವಾಗ ಫ್ರಿಡ್ಜ್ ಅನ್ಬಾಕ್ಸಿಂಗ್ ಮಾಡ್ತೀವಿ ನೋಡಿ. ಇನ್ಸ್ಟಾಲ್ ಮಾಡೋರು ಬಂದವ್ರೆ. ಫ್ರಿಡ್ಜ್ ಅನ್ಬಾಕ್ಸ್ ಮಾಡಿಸ್ಬಿಟ್ಟು ಇನ್ಸ್ಟಾಲ್ ಮಾಡ್ತಾರೆ. ಗೈಸ್ ಹೊಸ ಫ್ರಿಡ್ಜ್ ಅನ್ಬಾಕ್ಸ್ ಆಗ್ತಾಯಿದ್ದು ನೋಡಿ. ಆನ್ಲೈನಲ್ಲಿ ಒಂದು 80,000 ಆಗುತ್ತೆ. ಇಲ್ಲೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕೊಟ್ಟಿರೋದು ಇಲ್ಲಿ ಚನ್ನಪಟ್ಟಣದಲ್ಲಿ, ಗೋದ್ರೇಜ್ದು. ಗೈಸ್ ಫ್ರಿಡ್ಜು ಅನ್ಬಾಕ್ಸ್ ಆಯಿತು ನೋಡಿ. 3 ಸ್ಟಾರ್ ಫ್ರಿಡ್ಜ್, 3 ಸ್ಟಾರ್ ರೇಟಿಂಗ್ ಇದೆ. ಪರ್ ಯೂನಿಟ್ ಎಷ್ಟು ಉದ್ದ ಆಯ್ತು ನೋಡಿ ಫ್ರಿಡ್ಜು. ಗೌತಮ್ಗಿಂಡು ಉದ್ದ ಇದೆ. ಮತ್ತೆ ನಿಂತ್ಕೊಂಡು ಉದ್ದ ಆಯ್ತು ಕಣೋ. ನಿಂತ್ಕೊಳ್ಳೋ. ಆಲ್ಮೋಸ್ಟ್ ನಿನ್ನಷ್ಟು ಉದ್ದನೇ ಐತೆ. ಗೈಸ್ ಫ್ರಿಡ್ಜು ಅನ್ಬಾಕ್ಸ್ ಆಯಿತು ನೋಡಿ. ಎಷ್ಟು ದೊಡ್ಡ ಐತೆ. ಗೌತಮ್ ಕೂತ್ಕೊಬೋದು ಹೋಗ್ಬಿಟ್ಟು ಒಳಗೆ. ಇಬ್ಬರು, ನಾನೊಂದು ಕಡೆ ನೀನೊಂದು ಕಡೆ ಕೂತ್ಕೊಂಡು ಚಾಲೆಂಜ್ ಮಾಡ್ಬೋದು ಮಚ್ಚಿ. 24 hours ಇನ್ಸೈಡ್ ಫ್ರಿಡ್ಜು. ಫ್ರೇಮ್ ಇತ್ತು. ಯಾವ ಕಡೆ ಕೋಲ್ಡ್ ಜಾಸ್ತಿ? ಈ ಕಡೆನಾ? ಇದು ಐಸ್ತೆಲ್ಲ ಐತಿ ಇದರಲ್ಲಿ. ಐಸ್ ಆಗ್ಬಿಡುತ್ತಾ? ಯಾವ ಕಡೆ ಲೆಫ್ಟ್ ಸೈಡ್ ಎಲ್ಲ ಫುಲ್ ಐಸೇನಾ? ಇಲ್ಲ ಆಯ್ತಾ ನಮ್ಮ ಐಸ್ ಕ್ಯೂಬ್ ಎಲ್ಲ ಇಲ್ಲಿ. ಐಸಿ ಫ್ರಿಡ್ಜಲ್ಲಿ ನೋಡಿ, ಈ ಕಡೆ ಸೈಡ್ ಇದೆಯಲ್ಲ, ಲೆಫ್ಟ್ ಸೈಡ್ ಫುಲ್ಲು ಫ್ರೀಸ್ ಆಗುತ್ತೆ. ಇಲ್ಲ ಕೊಟ್ಟವ್ರು ನೋಡಿ, ಚಿಕನ್ನು ಮಟನ್ನು. ಗೌತಮ್ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಐಸ್ ಕ್ರೀಮು. ಅವತ್ತು ಬ್ಲ್ಯಾಕ್ ಇಷ್ಟ ಆಯಿತು ಅಂದ್ಬಿಟ್ಟು ಎಲ್ಲ ಪುಂಗ್ದೆ. ಇವಾಗ 2 ಕಲರ್ ತೊಗೊಂಡಿದ್ಯಾ? ಆನಾದ್ಮೇಲೆ ಚೆನ್ನಾಗಿ ಅನಿಸ್ತಾ ಇತ್ತು ಕಣೋ. ಲೈಟೆಲ್ಲ ಬಂತಲ್ಲ. ಹೇಳ ನೋಡಿ. ಈ ಕಡೆ ಫುಲ್ ಫ್ರೀಜರು, ಈ ಕಡೆ ಫುಲ್ ಫ್ರಿಡ್ಜು. ರೈಟ್ ಸೈಡ್ ಐಟಮ್ಸು, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ಸು ಎಲ್ಲ ಥರ ಐಟಮ್ಸ್. ಲೆಫ್ಟ್ ಸೈಡಲ್ಲಿ ಎಲ್ಲ ಥರ ಐಟಮ್ಸ್ಗಳು ಇಟ್ಕೋಬೋದು. ರೈಟ್ ಸೈಡಲ್ಲಿ ಏನಿದು ಬರೀ ಫ್ರಿಡ್ಜ್ ಐಟಮ್ಸ್. ಫ್ರಿಡ್ಜ್ ಅಂತಂದರೆ ಜಸ್ಟ್ ಬರೀ ಕೂಲಿಂಗ್. ವೆಜಿಟೇಬಲ್ಸು, ಹಾಲು ಗೀಲು ಅಂಥವು ಇಟ್ಕೋಬೋದು. ಇದು ಎಗ್ ಟ್ರೇ ಮತ್ತು ಬಾಟಲ್ ಶೆಲ್ಫ್ಸ್. 2 ರಿಂದ 6 ಲೀಟರ್ ಒಳಗಡೆ ಬಾಟಲ್ ಶೆಲ್ಫ್ಸ್ ಇಟ್ಕೋಬೋದು. ಈ ಕಡೆ ತುಪ್ಪ, ಮೊಸರು, ಬೆಣ್ಣೆ ಅಂತ ಐಟಮ್ಸ್ಗಳು ಇಟ್ಕೋಬೋದು. ಈ ಕಡೆ ಏನೇ ಇಟ್ಟರು ಕೂಡ ಐಸ್ ಫಾರ್ಮೇಷನ್ ಆಗುತ್ತೆ. ಈ ಕಡೆ ನೀರು ಇಟ್ಬಿಟ್ಟು ಐಸ್ ಆಗೋಯ್ತದ? ಹೌದು, ಡೋರ್ ಇಟ್ಕೊಂಡ್ರು ಐಸ್ ಆಗುತ್ತೆ, ಇಲ್ಲಿ ಐಸ್ ಆಗುತ್ತೆ. ನೆಕ್ಸ್ಟ್ ಇದೊಂದೇ ಎಗ್ ಟ್ರೇ. ಎಗ್ಗೆಲ್ಲ ಈ ಕಡೆ ಇಟ್ಕೊಳ್ಳೋಕೆ ಎಗ್ ಏನಿದ್ರು ರೈಟ್ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಇದೊಂದೇ ಬಂದು ನಿಮಗೆ ಕನ್ವರ್ಟಬಲ್. ಇದೆಯಲ್ಲ ಈ ಬಾಕ್ಸ್, ಕನ್ವರ್ಟಬಲ್ ಬಾಕ್ಸ್ ಇದು.
ಐದಾರು ಫ್ರೀಜರ್ ಆದ್ರೂ ಮಾಡ್ಕೋಬಹುದು, ಫ್ರಿಜ್ ಆದ್ರೂ ಮಾಡ್ಕೋಬಹುದು. ಅದೆಲ್ಲಿ ಚೇಂಜ್ ಮಾಡ್ಕೊಳ್ಳೋದಣ್ಣ? ಹೇಳ್ಕೊಡ್ತೀನಿ. ಇದು ಗೊತ್ತಾಯ್ತಲ್ಲ, ಈಗ ಏನ್ ಐಟಮ್ಸ್ ಇಟ್ಕೊಳ್ಳೋದು ಅಂತ. ನೋಡಿ ಇಲ್ಲಿ ಮೋಡ್ ಅಂತ ಬಟನ್ ಇದೆಯಲ್ಲ, ಈ ಬಟನ್ನ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಅನ್ಲಾಕ್ ಆಗುತ್ತೆ. ಅನ್ಲಾಕ್ ಆದ್ಮೇಲೆ ಝೋನ್ ಸೆಲೆಕ್ಟ್ ಮಾಡ್ತೀರಾ. ಫ್ರಿಜ್ಜು ರೈಟ್ ಸೈಡು, ಕನ್ವರ್ಟ್ ಅದೊಂದು ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್, ಫ್ರೀಜರ್ ಫುಲ್. ಮೂರಕ್ಕೂ ಡಿಫ್ರೆಂಟ್ ಟೆಂಪ್ರೇಚರ್ ಇಡ್ಬೋದು ನಾವು. ಹೌದು. ಫ್ರಿಜ್ ಬಂದು 4 ಬಂದು ಮೀಡಿಯಮ್, 4 ಡಿಗ್ರಿ ಸೆಲ್ಸಿಯಸ್. 2 ಬಂದು ಜಾಸ್ತಿ, 6 ಬಂದು ಕಮ್ಮಿ. ಅದೇ ಇದೇ ಬಟನ್ ಪ್ರೆಸ್ ಮಾಡಿದ್ರೆ ಜಾಸ್ತಿನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಟೋಟಲ್ ಎಷ್ಟು 8 ವರ್ಗೂ ಆಯ್ತಾ? 8 ಇದೆ. 8 ಬಂದು ಕಮ್ಮಿ, 2 ಬಂದು ಜಾಸ್ತಿ, 4 ಬಂದು ಮೀಡಿಯಮ್. 4 ಇಟ್ಟಿರ್ತೀನಿ. ನೆಕ್ಸ್ಟ್ ಕನ್ವರ್ಟ್. ಎಷ್ಟು ಇಕ್ಕೋಬೇಕು ನಾವು? 4 ಮಚ್ಚಿ ಇದರಲ್ಲಿ ಫ್ರಿಡ್ಜ್ ಅಂದ್ರೆ ರೈಟ್ ಸೈಡ್, ಕನ್ವರ್ಟೇಬಲ್ ಅಂದ್ರೆ ಕೆಳಗಡೆ ಒಂದು ಬಾಕ್ಸ್. ಬಾಕ್ಸ್ ಇಲ್ಲಿ ನೋಡಿ, ಈ 0 ಅಂತಂತಂದ್ರೆ ಈ ಕಡೆ ಫ್ರೀಜಿಂಗ್ ಹೋಗಲ್ಲ, ಈ ಕಡೆ ಫ್ರಿಜ್ಜು ಆಗಲ್ಲ. ಒಂದು ತಾಪಮಾನದಲ್ಲಿ ಇರುತ್ತೆ. ಮೈನಸ್ ಬಂತು ಅಂತಂತಂದ್ರೆ ಫ್ರೀಜಿಂಗ್. 4 ಇಟ್ಕೊಂಡ್ರೆ ನಾರ್ಮಲ್ ಫ್ರಿಡ್ಜ್ 4 ಇಟ್ಕೊಂಡ್ರೆ ಫ್ರಿಜ್ ತರ ನಾರ್ಮಲ್ ವರ್ಕ್. ಅದೇ -1 ಆದ್ರೂ ಐಸ್ ತರ. ಫ್ರೀಜಿಂಗ್ ಪ್ಲಸ್ ಇತ್ತು ಅಂತಂದ್ರೆ ಫ್ರಿಜ್. ನೆಕ್ಸ್ಟ್ ಬಂದು ಫ್ರೀಜರ್, ಈ ಕಂಪಾರ್ಟ್ಮೆಂಟ್. 18 ಬಂದು ಮೀಡಿಯಮ್, 21 ಬಂದು ಜಾಸ್ತಿ, 22 ಬಂದು ಜಾಸ್ತಿ, 14 ಬಂದು ಮೀಡಿಯಮ್. ನಮ್ಗೆ ಜಾಸ್ತಿ ಫ್ರೀಸ್ ಆಗಬಾರ್ದು ಅಂತಂದ್ರೆ ಇದನ್ನು ಕಮ್ಮಿ ಇಟ್ಕೋಬತ್ತಾನೆ ನಾವು. ಕಮ್ಮಿ ಇಟ್ಕೋಬಹುದು. ಕಮ್ಮಿ ಇಟ್ಕೊಂಡ್ರೆ ಏನಾಗುತ್ತೆ ನಿಮಗೆ ಐಸ್ ಫಾರ್ಮೇಶನ್ ಆಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ಐಸ್ ಆಗೇ ಆಗುತ್ತೆ, ಸ್ವಲ್ಪ ಕಮ್ಮಿ. 4 ಅವರ್ ಆಗುತ್ತೆ, 6 ಅವರ್ ಆಗುತ್ತೆ ಅಷ್ಟೇ. ಈಗ ಮೀಡಿಯಂ ಇಟ್ಟಿದ್ದೀನಿ, ಇದನ್ನು 18 ಇಟ್ಟಿದ್ದೀನಿ, ಮೀಡಿಯಂ ಸಾಕಾಗುತ್ತೆ. ಕಮ್ಮಿ ಎಷ್ಟು ಹೇಳಿ? 14 ಜಾಸ್ತಿ 22. ಇಲ್ಲಿ ನೋಡಿ ಮೋಡ್, ಇನ್ನೊಂದು ಮೋಡ್ ಇದೆ, ಈಕೋ ಮೋಡ್ ಅಂತ. ಈಕೋ ಮೋಡ್ ಅಂದ್ರೆ ಕರೆಂಟ್ ಕನ್ಸಿಸ್ಟೆನ್ಸಿ ಕಮ್ಮಿ ತಗೊಳುತ್ತೆ, ಮತ್ತೆ ಕೂಲಿಂಗ್ ಕೂಡ ಕಮ್ಮಿ ಆಗುತ್ತೆ. ಈ ಕಡೆ ಏನಿರುತ್ತೆ ಅದು ಒಂದೇ ತಾಪಮಾನದಲ್ಲಿ ಇರುತ್ತೆ, ಹಾಗಾಗಿ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೋದು. ಈ ಫಾಸ್ಟ್ ರೈಸಿಂಗ್, ಏನಾದರೂ ಐಸ್ ಫಾರ್ಮೇಷನ್ ಬೇಕಾಗುತ್ತೆ, ಏನೋ ತಂದಿರ್ತೀರ ಹೊರಗಡೆಯಿಂದ, ಕೂಲಿಂಗ್ ಬೇಗ ಆಗಬೇಕು, ಆ ಟೈಮಲ್ಲಿ ಇದನ್ನು ಆನ್ ಮಾಡ್ಕೊಂಡ್ರೆ ಫಾಸ್ಟ್ ರೈಸಿಂಗ್ ಆಗುತ್ತೆ. ಬೇಡ ಅಂತಂತಂದ್ರೆ ಆಫ್. ಮೋಡಲ್ ಮಾತ್ರ ಅದು ಆಟೋಮೆಟಿಕ್ ಆಗಿ ಏನು ನಿಲ್ಸಿರ್ತೀವಿ ಅದೇ ಇಕೋ ಹಾಕೊಂಡು ಯೂಸ್ ಮಾಡಿದ್ರೆ ಅದೇ ಸೆಟ್ ಆಗ್ಬಿಟ್ಟಿರ್ತದೆ, ಎಲ್ಲದೂ ಅದೇ ಸೆಟ್ ಮಾಡಿರ್ತಾರೆ. ಯಾಕಂದ್ರೆ ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ, ಕೂಲಿಂಗು ಸ್ವಲ್ಪ ಲೇಟ್ ಆಗುತ್ತೆ. ಅದೇ ಒಂದ್ಸತಿ ಆದ್ಮೇಲೆ ನಾರ್ಮಲ್ ಅದು ಅಂತ. ಈಗ ಏನ್ ಇಟ್ಟಿದ್ದೀನಿ ಇದಕ್ಕೆ ಇಟ್ಕೋಬಿಡಿ. ಇಕೋ ಇಕೊಂಡ್ರೆ ಅದೇ ಹೇಳಿದ್ರೆ ಕರೆಂಟ್ ಕನ್ಸಿಸ್ಟೆನ್ಸಿ ಕಮ್ಮಿ, ಹಂಗಂದ್ರೆ ಫ್ರಿಜ್ ಓಡೋದೇ ಟೋಟಲಿ ಕಮ್ಮಿ ಆಗುತ್ತೆ. ಕೂಲಿಂಗ್ ಕರೆಂಟ್ ಕಮ್ಮಿ ಎಳೆಯುತ್ತೆ ಕಣ. ಕರೆಂಟ್ ಕಮ್ಮಿ ಎಲ್ಲಿ ನೋಡೋಣ. ಇದು ಇಕೋ ಐತೆ ಈಗ. ಈಕ್ವಲ್ ಐತೆ. ಅದೇ ಅದು ಇಕೋ ನಾವು ಇಲ್ಲೇನು ತೂತ್ರೆ ಅದನ್ನ ಮೂರನ್ನ ಅದನ್ನ ಆಟೋಮೆಟಿಕ್ ಅದೇ ಸೆಟ್ ಮಾಡ್ಕೊಳ್ಳೋದು. ಅಲ್ಲೆಲ್ಲ ಪಕ್ಕಕ್ಕೆ ಪ್ರೆಸ್ ಮಾಡಿ. ಈಗ ಸೇಮ್ ನೀವು ಎಷ್ಟು ಇಕೋ ಅಂತ ಹೇಳಿದ್ರೆ 80 ಇಕ್ಕೊಳ್ಳಿ ಅಂತ ತಾನೆ. ಅದೇ ಟೆಂಪರೇಚರ್ ಈಕೋ. ಇವಾಗ ಇದು ಲಾಕ್ ಮಾಡ್ಬಿಡಕ್ಕೆ ತಿರ್ಗಾ 3 ಸೆಕೆಂಡ್ ಇಡಬೇಕು. ಅದು ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಈಗ ಈಕ್ವಲ್ ಇರಲ್ಲ, ಈಗ ಅದೇ ಲಾಕ್ ಆಗುತ್ತೆ. ಅದೇ ಲಾಕ್ ಆಗುತ್ತೆ. ಇದು ಕನ್ವರ್ಟಬಲ್ ಎಷ್ಟು ಹೇಳಿದ್ರೆ ಅದು ಮೈನಸ್ ಬಂದ್ರೆ ಫ್ರೀಸಿಂಗು ಮಾಮೂಲಿ, ಪ್ಲಸ್ ಏನು ಮೈನಸ್ ನಂಬರ್ ಏನು ಕಾಣಿಸಲ್ಲ ಅಂತಂದ್ರೆ ಏನಾದ್ರು ಸ್ವಲ್ಪ ಡೌಟ್ ಬಂದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಯೂಟ್ಯೂಬ್ ಅಲ್ಲಿ, ಅದರಲ್ಲಿ ರೀಚೆಕ್ ಮಾಡ್ಕೊ, ಅದಕ್ಕೆ ನಿಂಗೆ ಗೊತ್ತಾಗ್ಬಿಡುತ್ತೆ. ಕಡೆಗೆ ನೋಡಿ ನಿಮ್ಗೆ ಅನುಕೂಲ. ಯಾವ ಕಡೆ ರೈಟ್ ಸೈಡ್ ಇದು ತಳ್ಳ. ಹಾ ರೈಟ್ ತಳ್ಳಿ, ಹಿಂದಕ್ಕೂ ಮತ್ತೆ ರೈಟ್ಗೆ ಇನ್ನೊಂದ್ಸಿ ತಳ್ಳಿ. ಸಾಕು ಸ್ವಿಚ್ ಹಾಕಕ್ಕೆ. ಹಾ ನಿಮ್ ಕೈ ಹಾಕಬೇಕು ಸ್ವಿಚ್. ಅದೇ ಇದೆ ಹಾಕ್ಬೋದು ಬಿಡಿ. ಇನ್ನೊಂದು ಚೂರು ತಳ್ಳಿ, ರೈಟ್ ಸೈಡ್ ತಳ್ಳ. ನನ್ನ ಕಡೆ ತಳ್ಳಿ. ಇರ್ಲಿ ಬಿಡ್ಲ, ಇನ್ನೊಂದು ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ. ಗಾಳಿ ಆಡ್ಬೇಕಲ್ಲ, ಸಾಕ್ ಬಿಡೋಣ ಇರ್ಲಿ. ಹಿಂದಕ್ಕೆ ಇದು ಎಕೋ ಮಾಡು. ಹೌದು. ಹಾಲಿಡೇ ಇದೇನಿದು? ಹಾಲಿಡೇ. ಎಲ್ಲರೂ ಹೋಯ್ತೀನಿ ಅಂದ್ರೆ ಹಾಲಿಡೇಗೆ ಹಾಕ್ಬಿಟ್ಟು ಹೋಗೋದಾ? ಇದು ಫಾಸ್ಟ್ ರೈಸಿಂಗ್ ಮಾಡು. ಇದು ಫಾಸ್ಟ್ 3 ಐತೆ ಟೋಟಲ್ ಮೋಡು. ನೋಡಿದೆ ಅಷ್ಟೇ ಮಚ್. ಬಿಡು, ಈಗ ಎಕೋದಲ್ಲ ಐತೆ. ಎಕೋ ಬೇಡ ಬಿಡು, ಅವ್ರಿಗೆ ಇದರಲ್ಲಿ ಎಕೋ ಆಮೇಲೆ ಹಾಕೊಳ್ಳುವ. ಓಕೆ, ಅರ್ಥ ಆಯ್ತಾ ಮಜ್ಜಿ? ಏನಾದ್ರು ಡೌಟ್ ಬಂದರೆ ಯೂಟ್ಯೂಬ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫ್ಯಾನ್ ಹಾಕೋಕ್ಕೆ ಜೋಡಿಸ್ಕೊತಾವ್ರೆ. ಇಲ್ಲಿ UPS ರೆಡಿ ಆಗ್ತಾಯಿದೆ. ಯಾವ್ದಣ್ಣ ಇದು UPS? ಅಮೇಝ್. ನಮ್ಮ ಮನೇಲಿ ಮಚ್ಚಿ ಒಂದು 15 ವರ್ಷ ಆಯ್ತು UPS ಹಾಕಿಸಿ. ಒಂದು ಸಲ ರಿಪೇರಿಗೆ ಬಂದಿತ್ತು ಅಷ್ಟೇ, ಈಗಲೂ ಹಂಗೆ ಆಯ್ತು ಚೆನ್ನಾಗಿ. ಹಾಂ ಅದೇ ಒಂದು ಸಲ ಬ್ಯಾಟ್ರಿ ಚೇಂಜ್ ಆಯಿತು. ಬ್ಯಾಟ್ರಿದು ಅದು ನಾವು ಕರೆಕ್ಟಾಗಿ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದು, ಉಕ್ಬಿಟ್ಟು ಹಾಳಾಗ್ಬಿಟ್ಟಿತ್ತು. ಅದು ನೀರು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಅದು ಹಾಳಾಗಲ್ಲ. 15 ವರ್ಷದಿಂದ ಬರ್ತಿದ್ವಲ್ಲ, ಹೌದೌದು. ನಮ್ದು ಒಟ್ಟಿನಲ್ಲಿ 15 ವರ್ಷದಲ್ಲಿ ಒಂದೇ ಸಲ ಬ್ಯಾಟ್ರಿ ಚೇಂಜ್ ಮಾಡಿರೋದು. ಏನಿದ್ರು ಒಂದು ಬೋರ್ಡ್ ಹೋದ್ರು ಆ ಕಂಪ್ನಿಯವರೇ ಬಂದ್ ಮಾಡ್ಬೇಕು. ಎಲ್ಲ ಯಾರು ಬೇಕಾದ್ರೂ ಬಂದು ರೆಡಿ ಮಾಡ್ಬೋದಾಯ್ತು ಬೋರ್ಡ್ಗಳ. ಇವಾಗ ಈ ಕಂಪ್ನಿಯವರು ದುಡ್ಡು ಅಂತ ಬ್ಯಾಟ್ರಿನೂ ಅವಾಗ ಇನ್ನು ಇದು ನೀರು ಹಾಕಕ್ಕೆ ಇಷ್ಟೇ ಬಿಟ್ಟಿರೋದು. 1 2 3 4 5 ಅವೆ ಓಲು, 6. ನಮ್ದ್ರಲ್ಲಿ ಒಂದು 10 ಅವೆ ಉದ್ದುದ್ದಕ್ಕೆ. ಏನು ಅಂದ್ರೆ 2 ಸೈಡ್ ಬರುತ್ತೆ. ಹೌದು. ಒಂದಕ್ಕೆ ಹಾಕೋದ್ರು ಸಾಕು, 6 ಹಾಕೋದ್ರು ಸಾಕು. ಬಾಕಿಕ್ಕೆಲ್ಲ
ಹೊಸ ಮನೇಲಿ ಎಲ್ಲನೂ ಫುಲ್ ಇನ್ನೂ ಸೆಟ್ ಮಾಡೋಕ್ಕೆ ಇನ್ನೂ 1-2 ದಿನ ಬೇಕು. ಒಳಗಡೆ ಫ್ಯಾನ್ ಹಾಕ್ಸ್ತಾ ಬನ್ನಿ. ಯಾವ್ದು ಮಚ್ಚಿ ಇದು ಫ್ಯಾನು? ಎಲ್ಲ ಒಂದೇ ಥರದವ? ಲೈಟ್ ಬರುತ್ತಾ ಇಲ್ಲಿ ಕೆಳಗೆ? ಇನ್ನೊಂದೆರಡು ದಿನ ಬೇಕು ಕಣ ನಿಮ್ಮ ಮನೇಲೆಲ್ಲ ಸೆಟ್ ಆಗೋಕ್ಕೆ. ಗೌತಮ್ ರೂಮ್ಗೆ ಫ್ಯಾನ್ ಹಾಕಿಸ್ತಾ ಇದ್ದೀವಿ. 1 ವಾರ ಬಿದ್ದು ತಲೆ ಮೇಲೆ ಬಿಡ್ಬೇಕು ಕಣ, ಹಂಗಾಕಿ ಅವನಿಗೆ. ರಿಮೋಟ್ ಫ್ಯಾನ್ ಮಚ್ಚಿ ಇದು? ಭಾರಿ ಕಷ್ಟ ಇದೆ ಇಲ್ಲಿ ಫ್ಯಾನ್ ಹಾಕೋದು. ಇಟ್ಕೊಂಡಿದ್ದೀನಿ ಕಣ ಮಾರ. ಹತ್ಬಿಟ್ಟು ಹೆಲ್ಪ್ ಮಾಡ್ಲಾ? ಇಳ್ಕೋಬೇಕೆ? ಮಚ್ಚಿ ಇವತ್ತು ನಿನ್ನ ಕನ್ಸಲ್ಲಿ ಏನು ಹೇಳು? ನಿಂಗೆ ಮೊದಲೇ ಬರೀ ಫ್ಯಾನ್ ಬೀಳೋ ಕನಸು, ಗೋಡೆ ಬೀಳೋ ಕನಸೇ ಬೀಳ್ತವೆ. ಇವತ್ತು ಇದೆಲ್ಲ ನೋಡಿದ್ಯಾ? ಪಕ್ಕ ಕನ್ಸಲ್ ಫ್ಯಾನ್. ರೆಡಿ ಮಾಡು ರೂಮ್ನ. ಹಿಂಗೆ ತೋರಿಸ್ಲಾ ಗೌತಮ್ ಅಂತ? ಗೌತಮ್ ರೂಮ್ದು ಫುಲ್ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀವಿ ಗೈಸ್. ಇವಾಗ ಒಟ್ಟಿನಲ್ಲಿ ಫ್ಯಾನ್ ಹಾಕ್ತವ್ರೆ. ಡು ಯು ರಿಯಲಿ ಡಿಸರ್ವ್ ದಿಸ್? ಗೈಸ್ ಫ್ರಿಡ್ಜು ಇನ್ಸ್ಟಾಲ್ ಮಾಡ್ಬಿಟ್ಟು ಹೋದರು. ಡಬಲ್ ಡೋರ್ ಫ್ರಿಡ್ಜು. ನಾವು ಅವತ್ತು ನೋಡಿದಾಗ ಬ್ಲ್ಯಾಕ್ ಕಲರ್ ತಗೋತೀನಿ ಅಂತಿದ್ದ. ಹೇಳ್ಬೇಕು ಅಂದರೆ ಬ್ಲ್ಯಾಕ್ ಕಲರ್ಗಿಂತ ಈ ಕಲರೇ ಚೆನ್ನಾಗೈತೆ. ಡಬಲ್ ಕಲರು, ವೈಟ್ ಕಲರು ಮತ್ತು ಪಿಂಕ್, ಲೈಟ್ ಪಿಂಕು. ಫುಲ್ ಬ್ಲ್ಯಾಕ್ ಇದ್ದಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಇವಾಗ ಒಂಥರ ಸಖತ್ತಾಗೈತೆ. ಹಂಗೈತೆ ನೋಡಿ ಫ್ರಿಡ್ಜು. 70,000 ರೂಪಾಯಿ ಫ್ರಿಡ್ಜು ಗೈಸ್. ಇದು ಕೊಡ್ಬೋದಾ 70,000 ಈ ಫ್ರಿಡ್ಜ್ಗೆ? ಕಮೆಂಟಲ್ಲಿ ಹೇಳಿ. ಆನ್ಲೈನಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ಶಾಪಲ್ಲಿ ಒಂದು ಸ್ವಲ್ಪ ಆನ್ಲೈನ್ ಪ್ರೈಸ್ಗಿಂತ ಕಮ್ಮಿಗೆ ಹಾಕೊಟ್ಟವ್ರು. ಗೌತಮ್ ಮನೆ ಗೃಹ ಪ್ರವೇಶದಲ್ಲಿ ಸಂಗೊಳ್ಳಿ ರಾಯಣ್ಣಂದು ಸ್ಟ್ಯಾಚ್ಯೂನ ಗಿಫ್ಟ್ ಕೊಟ್ಟವ್ರು ನೋಡಿ. ಯಾರು ಮಚ್ಚಿ ಕೊಟ್ಟಿರೋದು? ನಿಮ್ಮ ಅಪ್ಪನ ಫ್ರೆಂಡಾ? ನೀನು ಫ್ರೆಂಡು. ನನ್ನ ಫ್ರೆಂಡ್ ಏನು ಕೊಟ್ಟೆ ನೀನು? ಏನು ಕೊಟ್ಟೆ ನೀನು ಹೇಳಿ ಗೈಸ್. ನಿನ್ನ ಮದುವೆ ಕೊಡ್ತೀನಿ ಮಚ್ಚಿ. ಓಕೆ ಮಚ್ಚಿ. ಎಲ್ಲರೂ ಮನೇನ ನೀನು ಕಟ್ಸ್ಬಿಟ್ಟಿದ್ಯಾ ಅನ್ಕೊಬಿಟ್ಟವ್ರೆ. ಸತ್ತೇ ಹೇಳು. ನಾನೇ ಕಟ್ಸಿರೋದು ಗೈಸ್. ನಿಂತ್ಕೊಂಡು ನೀರು ಹಾಕಿ ಇಟ್ಕೆ ಮೇಲೆ ಇಟ್ಕೆ ಇಟ್ಟು ಅದೆಲ್ಲ ಮೇಸ್ತ್ರಿ ಮಾಡಿರೋದು ಗೈಸ್. ಈಗ ಹಾಕಿದ್ರಲ್ಲ ಫ್ಯಾನು, ರಿಮೋಟ್ ಫ್ಯಾನು. ಬಟ್ ರಿಮೋಟಲ್ಲಿ ಶೆಲ್ಲಿಲ್ಲ ನೋಡಿ, ಶೆಲ್ಲಿಲ್ಲ. ಆಮೇಲೆ ಶೆಲ್ ಹಾಕ್ಬಿಟ್ಟು ಚೆಕ್ ಮಾಡ್ತಾನೆ ಗೌತಮ್. ಫ್ರಿಡ್ಜೆಲ್ಲ ಅನ್ಬಾಕ್ಸ್ ಮಾಡಿ ಫ್ಯಾನೆಲ್ಲ ಹಾಕ್ಸಿ ಗೋಲ್ಗೊಬ್ಬ ತಿನ್ನೋಕೆ ಬಂದಿದ್ದೀವಿ. ಗೋಲ್ಗೊಬ್ಬ ತಿನ್ನೋಣ ಗೈಸ್. ಗೋಲ್ಗೊಬ್ಬ ತಿಂತಿದ್ದೀವಿ. ಗೌತಮ್ ಫಸ್ಟ್ ಗೋಲ್ಗೊಬ್ಬ. ಗೌತಮ್ ಹತ್ರ ರಿವ್ಯೂ ಕೇಳೋಣ ಇರಿ. ಹೆಂಗೈತೆ ಮಚ್ಚಿ? ಚೆನ್ನಾಗಿದೆ. ಅಷ್ಟೊಂದು ವರ್ಷ ಆಗಿದ್ದು ಗೈಸ್. ಇನ್ನೊಂದು ಪ್ಲೇಟ್ ಸುಖಾಪುರಿ ಹೇಳಿದ್ವಿ. ಇಬ್ಬರು ಒಂದೊಂದು ಪ್ಲೇಟ್ ಗೋಲ್ಗೊಬ್ಬ ತಿಂದ್ಬಿಟ್ಟು ಸುಖಾಪುರಿ ತಿಂತಿದ್ದೀವಿ. ಸೇಮ್ ನಾನು ಯಶವಂತ ಅವತ್ತು ಬಂದ್ಬಿಟ್ಟು ಹಿಂಗೆ ತಿನ್ಕೋದ್ವಿ ಮಚ್ಚಿ. ತಿನ್ಕೊಂಡು ಹೋದ್ವಿ ಅಲ್ಲ, ತಿನ್ಕೊಂಡು ಬಂದ್ವಿ ಏನು. ನಾನು ಹಂಗೆ ಮನೆಗೆ ಓಡ್ತೀನಿ. ಬಾಯ್ ಫ್ರೆಂಡ್ಸ್. ಅವನು ಹಂಗೆ ಅವ್ರ ಮನೆ ಹೊಸ ಮನೆಗೆ ಹೋಗ್ತಾನೆ. ಎಲ್ಲ ಸೆಟ್ಲ್ ಮಾಡು ಮಚ್ಚಿ. ನಿಮ್ಮ ಹೋಮ್ ಟೂರ್ ಮಾಡೋಣ ಆಮೇಲೆ. ಬಾಯ್.